ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸುವನ್ನು ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪಾದ ಸನ್ನಿಧಿಯನ್ನು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ಸಂದೇಶವು ನಿನ್ನ ಪವಿತ್ರನ ಅಭಿಷೇಕಿಸು. ಪವಿತ್ರನ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತು ಸಂದೇಶದ ಮುಖಾಂತರ ನಿನ್ನ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಇವಾಗ ಕೆಲ ಪ್ರತಿ ಆತ್ಮಗಳೇ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು, ಭಕ್ತಿವೃದ್ಧಿಯನ್ನು ಉಂಟು ಮಾಡಿ ನಾನು ಬಿಡುಗೊಳ್ತೇನೆ ಯೇಸು ಕ್ರಿಸ್ತರ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 34 ಅದರಲ್ಲಿ 17ನೇ ವಾಕ್ಯ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಇದೊಂದು ವಾಗ್ದಾನವಾಗಿದೆ ಪ್ರಿಯರೇ. ಇಲ್ಲಿ ದಾವೀದನೇ ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟನ ಅವನು ಬಿಡಿಸ್ತಾನೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ದೇವರತನೇ ನೀತಿವಂತರ ಕೂಗನ್ನು ಕೇಳುತ್ತಾನೆ. ಹಾಗಾದರೆ ನೀತಿವಂತರಿಂದ ಯಾರು, ಯಾವ ರೀತಿಯಲ್ಲಿ ನೀತಿವಂತರಾಗಿ ಜೀವನ ಮಾಡಿದರೆ ಎಂಬ ಪ್ರಾರ್ಥನೆ ಕೇಳ್ತಾ ಮುಂದೆ ಕೆಲವು ಸಂಗತಿಗಳನ್ನು ನಾವು ನೋಡಬೇಕು. ಮೊದಲನೇ ಸಂಗತಿ ಆಗಿದೆ, ನೀತಿವಂತರು ಆಗಬೇಕಾದರೆ ಯೇಸು ಕ್ರಿಸ್ತನನ್ನು ನಂಬಿ ನೀರಿನಲ್ಲಿ ದೀಕ್ಷಿಸಿಕೊಳ್ಳುವವರು ಅವರು ನೀತಿವಂತರಾಗಿದ್ದಾರೆ, ಅವರ ಪ್ರಾರ್ಥನೆ ಕೇಳುತ್ತಾನೆ. ನಾವು ನೋಡ್ತೇವೆ ರೋಮ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 23ರಿಂದ 26ನೇ ವಾಕ್ಯ ತನಕ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ನೀತಿವಂತಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕಿದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ದೇವರು ಇಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ನಾವು ನೋಡ್ತೇವೆ, ನೀತಿವಂತರಾಗಬೇಕಾದರೆ ಯೇಸು ಕ್ರಿಸ್ತನು ನಿಮ್ಮ ಕರ್ತನು ಒಡೆಯನು ಎಂಬುದೇ ನಂಬುವವರಾಗಬೇಕು. ಯಾಕಂದರೆ ದೇವರ ವಾಕ್ಯದಲ್ಲಿ ಎಲ್ಲರೂ ಲೋಕದಿಂದ ಪ್ರತಿಯೊಬ್ಬರು ಪಾಪದಲ್ಲಿ ಹುಟ್ಟಿದ್ದಾರೆ. ಆದಾಮನು ಪೂರ್ವಪಿತ ಪಾಪ ಮಾಡಿದಂತೆ ಪ್ರತಿಯೊಬ್ಬರು ಆದಾಮನಿಂದ ಹುಟ್ಟಿದ್ದರು, ಪ್ರತಿ ಪಾಪದಿಂದ ಹುಟ್ಟಿದ್ದಾರೆ. ಆ ಪಾಪದಿಂದ ಪ್ರತಿಯೊಬ್ಬರು ದೇವರ ಮಹಿಮೆಯನ್ನು ಹೊಂದಿ ಹೋಗಿದ್ದಾರೆ ಎಂದು ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿಕೊಳ್ಳುತ್ತಾರೋ ಮತ್ತು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋ ಅಂದರೆ ನಿಮ್ಮ ಪಾಪ ಪರಿಹಾರಕ್ಕೆ ರಕ್ತಧಾರೆ ಬೇಕು. ರಕ್ತಧಾರೆಯಲ್ಲಿ ಪಾಪ ಪರಿಹಾರವಾಗುವುದಿಲ್ಲ. ಆ ರಕ್ತ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. 2020 ವರ್ಷದ ಮೊದಲು ಈ ಮೂಲಕ ಯೇಸು ಕ್ರಿಸ್ತನು ಬಂದು ಎಲ್ಲ ಮನುಷ್ಯರ ಪಾಪಗಳನ್ನು ತನ್ನ ಕ್ರೂಜಲ್ಲಿ ಹೊತ್ತುಕೊಂಡು, ತನ್ನ ಸರಲ್ಲಿ ಹೊತ್ತುಕೊಂಡು ನಿಮ್ಮೆಲ್ಲರ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನು ರಕ್ತ ಕೊಟ್ಟು ಸತ್ತು ದಿನದಲ್ಲಿ ಜೀವಿತವಾಗಿ ಪರಲೋಕದಲ್ಲಿ ತಂದೆಯ ಬಳಿ ಕುಳಿತುಕೊಂಡಿದ್ದಾನೆ. ಅದು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯಾವ ಈ ಸತ್ಯವನ್ನು ಒಪ್ಪಿಕೊಳ್ಳುತ್ತಾ, ಹೌದು ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪ ಪರಿಹಾರಕ್ಕಾಗಿ ಯೇಸು ರಕ್ತ ಕೊಟ್ಟಿದ್ದೇನೆ, ಯಾರು ನಂಬುತ್ತಾರೋ ಮತ್ತು ಯೇಸು ಕ್ರಿಸ್ತನು ತನ್ನ ಕರ್ತನನ್ನು ಅಂಗೀಕಾರ ಮಾಡಿ ತನ್ನ ಪಾಪ ಒಪ್ಪಿಕೊಳ್ಳುತ್ತಾರೋ, ಅರಿಕೆ ಮಾಡಿದ ಅವರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯ ಮುಖಾಂತರವಾಗಿ ತಮ್ಮ ಪಾಪ ಅರಿಕೆ ಮಾಡೋದ ಮುಖಾಂತರವಾಗಿ ಯೇಸು ರಕ್ತದ ಮುಖಾಂತರ ದೇವರನ್ನು ನೀತಿವಂತರನ್ನಾಗಿ ನಿರ್ಣಯಿಸ್ತಾನೆ. ಈ ರೀತಿಯ ನೀತಿವಂತರಾಗ್ತಾರೋ ಅವರ ಪ್ರಾರ್ಥನೆ ದೇವರು ಕೇಳಿಕೊಂಡು ಎಲ್ಲ ಕಷ್ಟದಿಂದ ದೇವರು ಬಿಡುಗಡೆ ಕೊಡುತ್ತಾನೆ. ಪ್ರೇರೆ ಎರಡನೇ ಅರ್ಥ ನಾವು ನೋಡ್ತೇವೆ ಪ್ರೇರೆ, ದಿನಾಲು ಸರಿಯಾದ ಸ್ವಭಾವವನ್ನು ಹಾಗೆ ಮಾಡುವವರು ಆಗಬೇಕು. ಗಲಾತ್ಯ ದೇವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಚಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪೊಸ್ತಲ ಪೌಲನು ಪ್ರೇರೆ ಈ ಗಲಾತ್ಯ ಸಭೆಯ ವಿಶ್ವಾಸಿಗಳು ಯೇಸು ಕ್ರಿಸ್ತನ ನಂಬಿಕೆ ಇಡುವುದರ ಮುಖಾಂತರ ನೀರಿನಲ್ಲಿ ಅವರು ನೀತಿವಂತರು ನಿರ್ಣಯಿಸಲ್ಪಟ್ಟವರು, ಪವಿತ್ರಾತ್ಮ ಹೊಂದಿದವರು ಆದರೂ ಅವರು ಪಾಪಕ್ಕೆ ದಾಸರಾಗಿದ್ದರು. ಪಾಪದ ಈ ಜೀವಿತವನ್ನು ಬಿಟ್ಟು ಬಿಡಲಿಲ್ಲ, ಶರೀರ ಭಾವದಕ್ಕೆ ಗುಲಾಮರಾಗಿದ್ದರು. ಪ್ರೇರೆ ಅಪೊಸ್ತಲ ಪೌಲನು ಹೇಳ್ತಾನೆ, ನೀವು ಯೇಸುವನ್ನು ನಂಬಿಕೆ ಇಡುವುದರ ಮುಖಾಂತರ, ತಮ್ಮ ಪಾಪ ಒಪ್ಪಿಕೊಳ್ಳುವುದರ ಮುಖಾಂತರ ನೀನು ತಿಳ್ಕೊಂಡು ನಮಗೆ ನೀವು ನೀತಿವಂತ ನಿರ್ಣಯ ಹೊಂದಿದ್ದೀರಿ. ಹೌದು, ಅದು ನೀತಿವಂತ ನಿರ್ಣಯ ಹೊಂದಿದವರು ಪುನಃ ಈ ಸರಿಯಾದ ಸ್ವಭಾವ ಪ್ರೇರೆ ಅಜಾರತ್ವ ಅಥವಾ ಬಂಡುತನ ಅಥವಾ ನಾಚಿಕೆಗೇಡಿತನ, ಆ ವಿಗ್ರಹಾರ್ಧನೆ, ಮಾಟ ಎಂದರೆ ಪ್ರೇರೆ ವಾಕ್ಯದಲ್ಲಿ ಅವಿದ್ಯತೆ ಮಾಟವಾಗಿದೆ. ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಸ್ಸು,
ಸಿಟ್ಟು, ಈ ಕಕ್ಷಭೇದ, ಈ ಭಿನ್ನಮತ, ಮತ್ಸರ, ಕುಡಿಕಿತನ, ದುಂದು ಇಂಥೆಲ್ಲ ಪಾಪಕ್ಕೆ ಇನ್ನೂ ದಾಸರಾಗುವುದಾದರೆ, ಇಂಥ ಪಾಪವನ್ನು ಬಿಟ್ಟು ಬಿಡಲ್ಲವಾದರೆ ಅప్పుడు ಅತಿ ಸ್ಪಷ್ಟ ಹೇಳ್ತಾನೆ, ಆಗ್ಬೋದು ಅವರು ಎಷ್ಟು ನಂಬಿಕೆ ಇಡಬಹುದು, ಆ ನೀತು ನಿನ್ನೆ ಒಂದು ಅವರು ಪರಲೋಕ ಹೋಗುವುದೇ ಇಲ್ಲ ಎಂಬುದು ಕಡೆ ಖಂಡಿತ ಹೇಳ್ತಾನೆ. ಅಷ್ಟೇ ಹೇಳಿದೆ ಪ್ರೇರೆ, ಇನ್ನರ್ಥವಾಗಿದೆ, ನಿಮಗೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ನಿಮಗೆ ಸಿಗುವುದಿಲ್ಲ. ಎಷ್ಟು ನೀವು ಪ್ರಾರ್ಥನೆ ಮಾಡಿದರು, ಎಷ್ಟು ಕೂಗಿದರು, ಅದು ಉಪವಾಸ ಪ್ರಾರ್ಥನೆ ಮಾಡಿದ್ರು, ಈ ಪಾಪಗಳು ಆಗ್ಬೋದು. ಸಣ್ಣ ಪಾಪ, ಜಗಳ ಬಿಡುವುದಿಲ್ಲ, ಸಣ್ಣ ಸಣ್ಣ ಜಗಳ ಮಾಡೋದು, ಹಗೆತನ, ಹೃದಯಪೂರ್ವಕವಾಗಿ ಸಮಯ ಕೊಡದೆ ಹಗೆತನ ಇಟ್ಟುಕೊಳ್ಳೋದು, ಅದ ಕೋಪ ಮಾಡಿಕೊಳ್ಳಲು, ಸಿಟ್ಟು, ಇದೆಲ್ಲ ಸಣ್ಣ ಸಣ್ಣ ಪಾಪಗಳು ಸಹ ಒಟ್ಟಿಗಿಚ್ಚು ಉಂಟು. ಮತ್ಸರ, ಕುಡಿಕಿತನ, ಎಲ್ಲ ಸಣ್ಣ ಸಣ್ಣ ಪಾಪಗಳಿಗೂ ಸಹ ನೀವು ದಾಸರಾಗಿ ನಡೆಯುವುದಾದರೆ, ಆ ಪಾಪಗಳು ನಿಮ್ಮ ಜೊತೆ ಬಿಟ್ಟು ಬಿಡಲ್ಲವಾದರೆ ಅವರ ಪರಲೋಕಕ್ಕೂ ಹೋಗುವುದಿಲ್ಲ. ಅಷ್ಟು ಹೇಳಿದೆ ಪ್ರೇರೆ, ನಿಮ್ಮ ಪ್ರಾರ್ಥನೆ ಉತ್ತರವು ಅದು ಹೊಂದುವುದಿಲ್ಲ, ಅದು ಅಡ್ಡವಾಗುತ್ತದೆ. ಯಾಕಂದರೆ ಈ ಪಾಪಕ್ಕೆ ನೀವು ಪಶ್ಚಾತ್ತಾಪಡಬೇಕು. ಈ ಪಾಪಗಳನ್ನು ಬಿಟ್ಟರೆ ಮಾತ್ರವೇ ನಿಮ್ಮ ಪ್ರಾರ್ಥನೆ ಉತ್ತರ ಬರುತ್ತದೆ. ಇಲ್ಲ ನಿಮ್ಮ ಪ್ರಾರ್ಥನೆಗೆ ಈ ಪಾಪಗಳ ಅಡ್ಡಿ ಅದಾವುದು. ನೀವು ನೀತಿವಂತರಾಗಿ ಇದಕ್ಕೆ ನಂಬಿಕೆ ಇಡುವ ಮುಖಾಂತರ ಅಥವಾ ನೀತಿವಂತರ ಆಗಿದ್ದೀರಿ, ಆದರೂ ನೀತಿವಂತರಾದವರು ಈ ಪಾಪವನ್ನು ಬಿಡಬೇಕು ಮತ್ತು ಪೌಲನು ಹೇಳ್ತಾನೆ. ಹಾಗಾದರೆ ಪ್ರೇರೆ, ಈ ಪಾಪ ನಿಮ್ಮ ಜೊತೆ ಇರುವುದಾದರೆ ಈ ದಿನ ಪಶ್ಚಾತ್ತಾಪಡಿರಿ. ಯಾಕಂದರೆ ಐಜಯ ಪ್ರವಾದಿ ಪುಸ್ತಕ 59ನೇ ಅಧ್ಯಾಯದಲ್ಲಿ 1 ಮತ್ತು 2ನೇ ವಾಕ್ಯದಲ್ಲಿ ಪ್ರವಾದಿ ಹೀಗೆ ಹೇಳ್ತಾನೆ. ಐಜಯ 59:1 and 2 ಈ ರೀತಿ ಹೇಳ್ತದೆ, ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೂಟು ಗೈಯಲ್ಲ, ಆತನ ಕಿವಿ ಕೇಳಲಾರ್ದ ಹಾಗೆ ಕಿವುಡಲ್ಲ. ಅದು ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಇಲ್ಲಿ ಪ್ರವಾದಿ ಅತಿ ಸ್ಪಷ್ಟನೆ, ಈ ಸಣ್ಣ ಸಣ್ಣ ಪಾಪಗಳು ದೇವರು ನಿಮ್ಮ ಕೇಳಿದಂತೆ ಆತನ ಕಿವಿಗೆ ನಿಮ್ಮ ಅಡ್ಡ ಮಾಡ್ತವೆ. ಆತನ ಕೈ ಮೂಟು ಗೈಯಲ್ಲ, ಆತನ ಕಿವಿಡ, ಅದು ನಿಮ್ಮ ಆಗ ಈ ಸಣ್ಣ ಸಣ್ಣ ಪಾಪಗಳು ಪ್ರೇರೆ ನೀವು ಪಶ್ಚಾತ್ತಾಪಡಬೇಕು. ಈ ಪಾಪಗಳನ್ನು ಬಿಟ್ಟು ಬಿಡಬೇಕು. ನೀವು ಪರಲೋಕ ಹೋಗಬೇಕಾದರೆ, ರಾಪ್ಚರ್ ಆಗಬೇಕು. ಅಷ್ಟೇ ನಿಮಗೆ ಆಶೀರ್ವಾದ ಸಿಗಬೇಕು, ಕಷ್ಟ ಬಿಡಿಡಬೇಕು, ಪ್ರಾರ್ಥನೆ. ಈ ಪಾಪಕ್ಕೆ ನೀವು ಪಶ್ಚಾತ್ತಾಪಡೋದು ಮಾತ್ರ, ಆ ಪಾಪನ ದಿನವೂ ಹಾಗೆ ಮಾಡಬೇಕು. ಆವಾಗ ಮಾತ್ರ ಪರಲೋಕದಿಂದ ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ ಪ್ರೇರೆ. 3ನೇ ಸಂಗತಿ ನೋಡ್ತೇವೆ, ದಿನಾಲು ಪವಿತ್ರಾತ್ಮನನ್ನು ಅನುಸರಿಸಿಕೊಂಡು ಜೀವಿಸುವವರು ಆಗಬೇಕು. ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಮತ್ತು 22 ಮತ್ತು 23ನೇ ವಾಕ್ಯ. ಗಲಾತ್ಯ ಚಾಪ್ಟರ್ 5:16 and 22 and 23 ವರ್ಸ್. ನಾನು ಹೇಳುವುದೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸಲಿಲ್ಲ. ಪೌಲನು ಹೇಳ್ತಾನೆ, ಯಾರು ನಂಬಿಕೆಟ್ಟು ನೀರು ಮುಳುಗಿಕೊಳ್ಳುತ್ತೀರೋ ನೀವು ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳುತ್ತೀರಿ. ಪವಿತ್ರ ನಿಮ್ಮ ಆತ್ಮಲ್ಲಿ ಬಂದ ಕೂಡಲೇ ನಿಮ್ಮ ಆತ್ಮಕ್ಕೆ ಜೀವ ಸಿಗ್ತದೆ. ನೀವು ಆತ್ಮಿಕದಲ್ಲಿ ಹುಟ್ಟುತ್ತೀರಿ. ಆಗ ನಿಮ್ಮ ಶರೀರ ಅದರ ಸ್ವಭಾವ ನಿಮ್ಮಲ್ಲಿರ್ತದೆ. ಆಗ ಪವಿತ್ರ ಆತ್ಮನ ಮತ್ತು ಶರೀರ ಸ್ವಭಾವ ಅಲ್ಲಿ ಹೋರಾಟ ನಡೀತದೆ. ಆಗ ಪವಿತ್ರ ಆತ್ಮವನ್ನು ನಿಮ್ಗೆ ಇರ್ತದೆ, ಪ್ರಾರ್ಥನೆ ಮಾಡಲಿಕ್ಕಿರ್ತದೆ, ವಾಕ್ಯ ಓದಲಿಕ್ಕಿರ್ತದೆ, ಆದಿತರ ಸಭೆ ಹೋಗಲಿರ್ತದೆ. ಪವಿತ್ರ ನಿಮಗೆ ಪಾಪ ಮಾಡಬೇಡ ಇರ್ತದೆ. ಅದು ನಿಮ್ಮ ಶರೀರ ನಿಮ್ಮ ಪಾಪಕ್ಕೆ ಆಗ ಈ ನೀವು ಪವಿತ್ರಾತ್ಮನ ಅನುಸರಿಸಿ ನಡೆದು ಅಂದರೆ ಪವಿತ್ರಾತ್ಮನು ನಿಮಗೆ ವಾಕ್ಯಕ್ಕೆ ವಿಧೇಯರಾಗೋದಕ್ಕೆ ಪ್ರೇರಣೆ ಕೊಡುತ್ತದೆ. ಆಗ ಪವಿತ್ರಾತ್ಮನಿಗೆ ವಾಕ್ಯಕ್ಕೆ ನಡೆಯುವ ನೀವು ವಾಕ್ಯ ವಿಧೇಯರಾಗುವುದಾದರೆ 22-23 ವಾಕ್ಯ ನೋಡ್ತೇವೆ. ಆದರೆ ದೇವರಾತ್ಮ ಉಂಟಾಗುವ ಫಲ ಅಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಶಿವಶಾಭಿಲಾಷೆಯಿಂದ ಶಿಲುಬೆಗೆ ಹಾಕಿದವರು. ನೋಡ್ತೇವೆ ಅತಿ ಸ್ಪಷ್ಟವಾಗಿದೆ. ಯಾವಾಗ ನೀವು ಪವಿತ್ರಾತ್ಮನ ಅನುಸರಿಸಿ ನಡೆಯುತ್ತೀರೋ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತೀರೋ ಆಗ ನಿಮ್ಮಲ್ಲಿ ಈ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ 9 ಗುಣಗಳು 9 ಫಲಗಳಲ್ಲಿ ತೋರಲ್ಪಡುತ್ತವೆ. ಆಗ ಯಾವ ಧರ್ಮಶಾಸ್ತ್ರವು ಅದು ಯಾವ ಸೈತನನ್ನು ಯಾರು ನೀವು ಅಪರಾಧಿ ಎಂದು ನಿಮಗೆ ತೀರ್ಪು ಇಲ್ಲವೇ ಇಲ್ಲ. ಈಗ ಯೇಸು ಕ್ರಿಸ್ತನಲ್ಲಿರುವವರಿಗೆ ಅಪರಾಧ ಇಲ್ಲವಿಲ್ಲ. ಯಾವ ವ್ಯಕ್ತಿಯು ಯಾವ ಸೈತನ್ನು ಯಾವುದನ್ನು ಅಪರಾಧಿ ಹೇಳುವುದಿಲ್ಲ. ಆವಾಗ ಪ್ರಿಯರೇ, ಪರಲೋಕದಿಂದ
ಪ್ರಾರ್ಥನೆ ಉತ್ತರವು ರಿಲೀಸ್ ಆಗ್ತದೆ. ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಕೂಗಿದ ಕೂಡಲೇ ಮಗನ ಇಲ್ಲಿದ್ದೇನೆ ಮತ್ತು ದೇವರು ಉತ್ತರ ಕೊಡ್ತಾನೆ ಮತ್ತು ನಿಮ್ಮ ಪ್ರಾರ್ಥನೆ ಉತ್ತರ ಕೊಟ್ಟೇ ಕೊಡುತ್ತಾನೆ. ತಡವಾದರೂ ಉತ್ತರ ಬರುತ್ತದೆ ಪ್ರಿಯರೇ. ಆದರೆ ನೀವು ಈ ಪವಿತ್ರಾತ್ಮ ಅನುಸರಣೆ ನಡೆದಿದ್ದರೆ ಪ್ರಿಯರೇ, ಸರಿಯಾದ ಪ್ರಕಾರ ನಡೆಯುತ್ತಾರೆ, ಪ್ರಾರ್ಥನೆ ಉತ್ತರ ಅಡ್ಡಿ ಆಗದೆ ಪ್ರಿಯ. ಇವತ್ತು ನೀವು ನೀತಿವಂತರು, ಎಷ್ಟು ನಂಬಿಕೆಟ್ಟನ್ನು ಪ್ರಥಮ ನೀತಿವಂತರು ಆಗಿದ್ದೀರಿ ಪ್ರಿಯರೇ. ಆದರೆ ಮೂರನೇ ಪಾಯಿಂಟ್ ನಾವು ನೋಡಿದರೆ ಆ ನೀತಿವಂತಿಕೆ ನಡೆಯಬೇಕು. ಆ ನೀತಿವಂತಿಕೆಯ ಫಲಗಳು ದಿನ ಕಂಡು ಬರಬೇಕು. ಆಗ ನಿಮಗೆ ಯಾರೂ ಅಪರಾಧಿ ತೀರ್ಪು ಮಾಡಲಿಕ್ಕೆ ಆಗೋದಿಲ್ಲ. ಆಗ ನಿಮ್ಮ ಪ್ರಾರ್ಥನೆ ಉತ್ತರ ಬರುತ್ತದೆ. ನಿಮಗೆ ಎಲ್ಲ ಕಷ್ಟದವರು ಬಿಡುಗಡೆ ಕೊಡೋಣ. ಇದು ಅನೇಕರು ಯಾಕೆ ಕಷ್ಟದ ಬಿಡುಗಡೆ ಆಗೋದಿಲ್ಲ? ಕಾರಣ ಪ್ರಾರ್ಥನೆ ಮಾಡುತ್ತೀರಿ, ಉಪವಾಸ ಮಾಡುತ್ತೀರಿ, ಆದರೆ ನೀವು ಪವಿತ್ರ ಪ್ರಕಾರ ನಡೆಯುವುದಿಲ್ಲ. ಶರೀರದ ಪ್ರಕಾರ ನಡೆಯುವುದಾದರೆ ಅದು ನಿಮ್ಮ ಪಾಪ ಅಡ್ಡಿ ಆಗ್ತದೆ. ಅದಕ್ಕೆ ದಿನಾಲೂ ಪ್ರಿಯರೇ ನಿಮ್ಮ ಶರೀರ ಭಾವನ ಅಗೆ ಮಾಡಿ ಮತ್ತು ದೇವರ ಆತ್ಮ ವಿಧೇಯರಾಗಿ ನಡೆಯಿರಿ. ಈ ಫಲಗಳು ನಿಮ್ಮ ದಿನಾಲೂ ನಿಮಗೆ ತೋರಿ ಬರಬೇಕು. ಆವಾಗ ನಿಮ್ಮ ಪ್ರಾರ್ಥನೆ ಉತ್ತರ ಎಲ್ಲವೂ ನಿಮಗೆ ನಿಮ್ಮ ಪ್ರಾರ್ಥನೆ ಉತ್ತರ ಬರ್ತದೆ. ಮತ್ತು ಕೀರ್ತನೆ 23:6ನೇ ವಾಕ್ಯದಲ್ಲಿ ನಿಶ್ಚಯವಾಗಿ ಶುಭ ಕೃಪೆಯು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತವೆ. ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡುವನಾಗಿದ್ದಾನೆ ಪ್ರಿಯರೇ. ಈಗ 4ನೇ ಸಂಗತಿಯನ್ನು ನೋಡ್ತೇವೆ. ನಿಮ್ಮ ಪ್ರಾರ್ಥನೆ ಉತ್ತರ ಕೊಡಬೇಕಾದರೆ ದಿನಾಲು ಶುದ್ಧವಾದ ಮನಸ್ಸಾಕ್ಷಿ ಉಳ್ಳವರು ಆಗಬೇಕು. ಇಬ್ರು ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಆದ ಕಾರಣ ನೀನು ಅಪರಾಧಿಯಿಂದ ನಿಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿಯಿಂದ ತೊಳೆದುಕೊಂಡು ಪರಿಪೂರ್ಣ ನಂಬಿಕೊಳ್ಳುವವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ಅಪ್ಪಲ್ತೇನೆ, ನೀವು ಪ್ರಾರ್ಥನೆ ಮಾಡುವಾಗ ಈ 4 ಸ್ಟೆಪ್ ಇಂಪಾರ್ಟೆಂಟ್ ಆಗಿದೆ. ಒಂದು ಆಗಿದೆ, ನೀವು ಪ್ರಾರ್ಥನೆ ಬರುವಾಗ ನಿಮ್ಮ ಮನಸ್ಸು ನಿಮಗೆ ನಿರಾಪರಾಧಿ ಎಂದು ತೀರ್ಪು ಕೊಡಬಾರ್ದು. ನಿರಾಪರಾಧಿ ತೀರ್ಪು ಕೊಡುವುದಾದರೆ ನಿಮ್ಮ ಪ್ರಾರ್ಥನೆ ಅಡ್ಡಿ ಆಗ್ತದೆ. ಹಾಗಾದರೆ ಪ್ರೆ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನಸ್ಸು ಶುದ್ಧ ಆಗಬೇಕಾದರೆ ಅದು ನಿರಾಪರಾಧಿ ತೀರ್ಪು ಕೊಡಬಾರ್ದಾದರೆ ನೀವು ಪ್ರಾರ್ಥನೆ ಮಾಡೋ ಮೊದಲು ಬೈಬಲ್ ಓದುವ ಅಭ್ಯಾಸ ಮಾಡಿ. ದಿನಾಲು ಹೊಸ ಒಡಂಬಡಿಕೆಯನ್ನು ಓದಬೇಕು, ಜ್ಞಾನೋಕ್ತಿಯನ್ನು ಓದಬೇಕು, ಕೀರ್ತನೆ ಓದಬೇಕು. ಹಾಗೆ ಅಡಂಬಿಕೆ ಹೀಗೆ ಕ್ರಮಬದ್ಧವಾಗಿ ಕೆಲವು ಚಾಪ್ಟರ್ಗಳನ್ನು ಪ್ರಾರ್ಥನೆ ಮಾಡೋ ಮೊದಲು ಓದುವ ಅಭ್ಯಾಸ ಮಾಡಿರಿ. ಅದನ್ನು ಧ್ಯಾನ ಮಾಡಿರಿ, ಅದನ್ನು ನಿಮ್ಮ ಜೀವಿತ ಪರೀಕ್ಷಿಸಿರಿ. ಆಗ ಆ ವಾಕ್ಯ ಓದುವಾಗ ಬರೇ ನಿಮ್ಮಲ್ಲಿ ಯಾವುದಾದ್ರೂ ಪಾಪ ಇದ್ದರೆ ಆ ವಾಕ್ಯ ನಿಮಗೆ ಅಪರಾಧಿ ತೀರ್ಪು ಕೊಡುತ್ತದೆ. ಇಮಿಡಿಯೇಟ್ ಬರೇ ಪಾಪ ಒಪ್ಪಿಕೊಳ್ಳಿ. ಆಗ ನಿಮ್ಮ ಹೃದಯವು ಪ್ರೋಕ್ಷಿಸಲ್ಪಡುತ್ತದೆ. ನೀವು ಪಾಪ ಒಪ್ಪಿಕೊಳ್ಳುವಾಗ ಯೇಸು ರಕ್ತವು ನಿಮ್ಮ ಹೃದಯವನ್ನು ಪ್ರೋಕ್ಷಿಸಿ ನಿಮ್ಮ ಮನಸ್ಸು ಶುದ್ಧೀಕರಣವಾಗ್ತದೆ. ಎರಡನೇದಾಗಿ ದೇಹವನ್ನು ತಿಳಿ ನೀರಿನ ತೊಳೆಯಬೇಕು ಎಂಬುದೇ ಉಂಟು. ಅದರ ಅರ್ಥ ಅಲ್ಲಂಬಡಿಕೆಯಲ್ಲಿ ಈ ಮೋಸಕರ ಪುಸ್ತಕ 30ನೇ ಅಧ್ಯಾಯದಲ್ಲಿ ದೇವ ದರ್ಶನ ಗೂಢಾರಕ್ಕೆ ಹೋಗೋ ಮೊದಲು ಗಂಗಾಲ ಮಾಡಲಿಕ್ಕಿತ್ತು. ಗಂಗಾಲಿತ್ತು, ಗಂಗಾಲದಲ್ಲಿ ನೀರಿತ್ತು. ಅಲ್ಲಿ ಯಾಜಕರು ಕೈ ಕಾಲು ತೊಳೆದುಕೊಂಡು ಹೋಗಬೇಕಿತ್ತು. ತೊಳೆದುಕೊಂಡು ಹೋಗೋದವರು ಸಾಯಿತು. ಅದರ್ಥ ದೇವರ ವಾಕ್ಯ ಪ್ರಾರ್ಥನೆ ಮಾಡೋ ಮೊದಲು ನೀವು ದೇವರ ವಾಕ್ಯ ಓದುವವರಾಗಬೇಕು. ಅಷ್ಟು ವಾಕ್ಯ ನೀವು ಪ್ರಾರ್ಥನೆ ಮಾಡೋ ಮೊದಲು ಓದುವ ಅಭ್ಯಾಸ ಮಾಡಿ. ಎಷ್ಟು ವಾಕ್ಯ ಓದುತ್ತೀರೋ ಧ್ಯಾನ ಮಾಡಿ. ಈ ವಾಕ್ಯವು ಪ್ರೇರೆ ನಿಮ್ಮ ಮನಸ್ಸನ್ನು, ನಿಮ್ಮ ಆಲೋಚನೆಯನ್ನು, ನಿಮ್ಮ ಹೃದಯವನ್ನು ಆತ್ಮನು ಅದು ತೊಳೆಯುವುದು ನಿಮ್ಮನ್ನು ಪರಿಪೂರ್ಣ ಶುದ್ಧರನ್ನಾಗಿ ಮಾಡುತ್ತದೆ ಪ್ರೇರೆ. ಅದಕ್ಕೆ ನಿಮಗೆ ಪ್ರಾರ್ಥನೆ ಅಡ್ಡಿ ಬರುವುದಿಲ್ಲ. ಮೂರನೇದಾಗಿ ನಂಬಿಕೆ ಬೇಕು. ಪ್ರಾರ್ಥನೆ ಮಾಡೋ ಮೊದಲು ಆ ನಂಬಿಕೆ ಬರಬೇಕಾದ್ರೂ ಪರೇ ದೇವರ ವಾಕ್ಯನ ಓದುವಾಗ ಧ್ಯಾನ ಮಾಡುವಾಗ ನಿಮ್ಮಲ್ಲಿ ನಂಬಿಕೆ ಬರ್ತದೆ, ದೇವರಿದ್ದಾನೆ. ಅದಕ್ಕೆ ನಂಬಿಕೆ ಬೇಕು. ಇಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋ ಉತ್ತರ ಅಡ್ಡಿ ಆಗ್ತದೆ. 4ನೇ ಅಪ್ಪಸ್ಬಾರ್ದೇ ಯಥಾರ್ಥ ಹೃದಯವುಳ್ಳವರಾಗಬೇಕು. ಯಥಾರ್ಥ ಅರ್ಥ ಅಂದರೆ ಏನು ದೇವರ ವಾಕ್ಯ ಓದುತ್ತಾರೆ ಪ್ರಾರ್ಥನೆ ಮಾಡೋ ಮೊದಲು ಅದನ್ನು ಧ್ಯಾನಿಸಿರಿ. ಅದು ಯಾವುದೇ ಆಜ್ಞೆ ಉಂಟು ಗಮನಿಸಿರಿ. ಆಜ್ಞೆಗಳಿದ್ದರೆ ಅದಕ್ಕೆ ವಿಧೇಯರಾಗಬೇಕು. ವಿಧೇಯತೆ ಬೇಕು. ಈ 4 ಸ್ಟೆಪ್ಪು ನಾನು ಹೇಳ್ತೇನೆ. ನಿಮ್ಮ ಮನಸ್ಸು ಅಪರಾಧಿ ಕೊಡದಂತೆ ವಾಕ್ಯ ಓದಿ ಅಭ್ಯಾಸ ಮಾಡಿ. ವಾಕ್ಯ ಓದುವಾಗ ಪ್ರೇರೆ ನಿಮಗೆ ಪಾಪ ಉಂಟು ಗೊತ್ತಾದರೆ ಒಪ್ಪಿಕೊಳ್ಳುವಾಗ ಈ ರಕ್ತವನ್ನು ಪ್ರೋಕ್ಷಿಸ್ತದೆ. ಒಂದು ಪಾಯಿಂಟ್ ಆಗಿದೆ. ಎರಡನೇದಾಗಿ ನಿಮ್ಮ ದೇಹ ತಿಳಿ ನೀರು ತೊಳೆಯೋದು ದೇವರ ವಾಕ್ಯ ಓದಲೇಬೇಕು. ನೀವು ಪ್ರಾರ್ಥನೆ ಮಾಡೋ ಮುಗಿದಾದರೆ ಅದು ಓದಿದರೆ ಮಾತ್ರ ನಿಮ್ಮ ಮನಸ್ಸು ಆತ್ಮ ಶುದ್ಧೀಕರಿಸಲ್ಪಡುತ್ತದೆ ಪ್ರೇರೆ. ಮೂರನೇದಾಗಿ ನಿಮಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಂಬಿಕೆ ಬೇಕಾದರೆ ನೀವು ನಂಬಿಕೆ ಪ್ರಾರ್ಥನೆ ಮಾಡಿದ್ರೆ ವ್ಯರ್ಥ. ಆ ನಂಬಿಕೆ ಬರಬೇಕಾದ್ರೆ ವಾಕ್ಯ ಓದುವುದಾದರೆ ವಾಕ್ಯ ಧ್ಯಾನ ಮಾಡಿದ್ರೆ ಮಾತ್ರ ನಂಬಿಕೆ ನಿಮಗೆ ಬರುತ್ತದೆ. ಹಾಗಾದರೆ ವಾಕ್ಯ ಮೊದಲು ಓದುವ ಅಭ್ಯಾಸ ಮಾಡಿ. 4ನೇ ಯಥಾರ್ಥತೆ ಬೇಕು, ಅಂದರೆ ವಿಧೇಯತೆ ಬೇಕು. ಅದನ್ನು ವಾಕ್ಯ ಓದುವಾಗ ಇನ್ನು ಯಾವ ವಾಕ್ಯ ವಿಧೇಯರಾಗಲು ಪರೀಕ್ಷಿಸಿ. ಆಗ ವಿಧೇಯರಾಗುವಾಗ 100% ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ ಮತ್ತು ಉತ್ತರ ಕೊಡುತ್ತೆ. ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಆಗುತ್ತದೆ ಪ್ರೇರೆ. 5ನೇ ಸಂಗತಿ ನೋಡ್ತೇವೆ. ದಿನಾಲೂ ನಂಬಿಕೆಯಿಂದ ಪ್ರಾರ್ಥನೆ ಉತ್ತರವನ್ನೇ ಅಥವಾ ದೇವರ ವಾಗ್ದಾನಗಳನ್ನೇ ಮಾತನಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು.
1ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10-12 ವಾಕ್ಯ ತನಕ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳು ನೋಡುವುದೇ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡಿದ ತುಟಿಗಳನ್ನು ಬಿಗಿ ಹಿಡಿಯಲಿ. ಅತಿ ಸ್ಪಷ್ಟನೆ, ನಿಮಗೆ ಜೀವದಲ್ಲಿ ಸಂತೋಷ ಪಡಬೇಕಾ, ಒಳ್ಳೆಯ ಆರೋಗ್ಯ ಬೇಕಾ, ದೀರ್ಘ ಆಯುಷ್ಯ ಬೇಕಾ, ಸಂತೋಷ ಸಮಾಧಾನ ನಿಮಗೆ ಬೇಕಾ, ಏನು ತಪ್ಪಿಸ್ಬೇಕನು? ನಿಮ್ಮ ನಾಳೆ ಕೆಟ್ಟ ಮಾತು, ಅಪನಂಬಿಕ ಮಾತು, ನಕಾರಾತ್ಮಕ ಮಾತು ಮಾತನಾಡದೆ ಯಾವಾಗಲೂ ಏನೇನು ಪ್ರಾರ್ಥನೆ ಮಾಡಿದ ಮುಂಜಾನೆ ಆ ಪ್ರಾರ್ಥನೆ ಉತ್ತರವನ್ನು ಮಾತನಾಡಿರಿ. ಅಥವಾ ಪ್ರಾರ್ಥನೆಗೆ ನೀವು ಮಾಡುವ ತೆಗೆದುಕೊಳ್ಳುವ ವಾಗ್ದಾನ ಇದ್ದರೆ ವಾಗ್ದಾನವನ್ನು ಮಾತಿಗೆ ನೀವು ಪ್ರಾರ್ಥನೆ ಮಾಡಿದ ನಂತರ ಪ್ರಾರ್ಥನೆ ಉತ್ತರವನ್ನು ಮಾತನಾಡಬೇಕು ಅಥವಾ ವಾಗ್ದಾನವನ್ನು ಮಾತನಾಡಬೇಕು. ಏನೋ ಮಾತನಾಡ್ತಾರೋ ಆ ಮಾತಿನಲ್ಲಿ ಶಕ್ತಿ ಉಂಟು ಪ್ರೇರೆ. ಆ ದೇವರ ವಾಗ್ದಾನವು ಅದು ಕಾರ್ಯವಾಗ್ತದೆ. ಆಗ ಮಾತ್ರ ಪ್ರೇರೆ ನಿಮ್ಮ ಪ್ರಾರ್ಥನೆ ಉತ್ತರವು ಬರ್ತದೆ, ಮಿರಾಕಲ್ ಆಗ್ತದೆ, ರೋಗ ಗುಣವಾಗ್ತದೆ, ಆರೋಗ್ಯ ಬರ್ತದೆ, ಸಮೃದ್ಧಿ ಎಲ್ಲವೂ ನಿಮಗೆ ಬರ್ತದೆ. ಅದಕ್ಕೆ ತೋಳ್ತಾನೆ, ನೀವು ತುಂಬ ಪ್ರಾರ್ಥನೆ ಮಾಡಬಹುದು, ಮಾಡಲೇಬೇಕು, ಉಪವಾಸ ಮಾಡಿ. ಅದೇ ಬಾಯಿ ಮಾತು ಸಹ ಅತಿ ಇಂಪಾರ್ಟೆಂಟ್. ನೀವು ಎಷ್ಟು ಎಲ್ಲ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿದ ನಂತರ ನೀವು ಬಾಯಿ ನಕಾರಾತ್ಮಕ ಮಾತನಾಡುವುದಾದರೆ, ಅಪನಂಬಿಕೆ ಮಾತನಾಡುವುದಾದರೆ, ಅಥವಾ ನಿರಾಸೆ ಮಾತನಾಡುವುದಾದರೆ, ಅಥವಾ ಪದೇ ಪದೇ ಡಾಕ್ಟರ್ ರಿಪೋರ್ಟ್ ಮಾತನಾಡುವುದಾದರೆ ಆಗ ಎಂತ ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ಅದು ಅಡ್ಡಿ ಅದ. ಅದಕ್ಕೆ ಪೇತ್ರ ಹೇಳ್ತಾನೆ, ಜೀವದ ಸಂತೋಷ ಪಡಬೇಕಾ, ಸುದಿನದ ಒಳ್ಳೆಯ ದಿನ ನೋಡಬೇಕಾ, ಹಾಗಾದರೆ ನಿಮ್ಮ ನಾಳೆ ಕೆಟ್ಟದನ್ನು ಮಾತನಾಡದಂತೆ ವಂಚನೆ ಮಾತು ನಿಮ್ಮ ತುಟಿ ಬಿಗಿಯಾಗಿ ಇಟ್ಟುಕೊಳ್ಳಬೇಕಂತ ವಾಪಸ್ ಪೇತ್ರ ಹೇಳ್ತಾನೆ. ಅನ್ನದ ವಾಕ್ಯ, ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ನಿಮ್ಮ ಕೆಟ್ಟ ನಡತೆ ನೀವು ಬಿಡಬೇಕು, ಒಳ್ಳೆಯರಾಗಿ ನಡೆಯಬೇಕು, ಸಮಾಧಾನ ಆರಿಸೋದಕ್ಕೆ ಪ್ರಯತ್ನ ಪಡಲಿ. ನೀವು ಕುಟುಂಬದಲ್ಲಿ ಜಗಳ ಕಾಸು, ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಕಾಸು ಕೊಡಬೇಡಿ. ನಿಮ್ಮ ಕುಟುಂಬವು ಆಶೀರ್ವಾದ ಬೇಕಾ, ಗಂಡ ಹೆಂಡತಿ ಮಧ್ಯೆ ಜಗಳ ಕಾಸು ಕೊಡಬೇಡಿ. ಮಕ್ಕಳ ಮಧ್ಯೆ ಜಗಳ ಸಭೆಯಲ್ಲಿ ಆದಷ್ಟು ಸಮಾಧಾನಗೋಸ್ಕರ ಪ್ರಯತ್ನ ಪಡೀರಿ. ಎಲ್ಲಿ ಸಮಾಧಾನ ಉಂಟು ಅಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಸಮಾಧಾನಕ್ಕೆ ಪ್ರಯತ್ನ ಪಡೀರಿ ಅನ್ನೋ ಬಗ್ಗೆ. ಯಾಕಂದರೆ ನೀತಿವಂತ ಕಟಾಕ್ಷಿಸ್ತಾನೆ, ಆತನ ಅವರ ವಿಜ್ಞಾಪನೆ ಕಿವಿಗೊಳ್ತಾನೆ. ಇಲ್ಲಿ ಯಾರು ನೀತಿವಂತರು? ಯಾವುದು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀನು ಕಂಡಿದ್ದೀರಿ, ಎಲ್ಲವನ್ನೂ ಮಾಡಿದೆ. ಆದರೆ ನಿಮ್ಮ ಬಾಯಲ್ಲಿ ನೀವು ಕೋಪ ಮಾಡಿ ಬೈಯುತ್ತೀರಿ, ಶಪಿಸ್ತೀರಿ, ನಕಾರಾತ್ಮಕ ಮಾತಾಡೋದು, ಅಪನಂಬಿಕ ಮಾತಾಡೋದು, ಗುಣಗುಟ್ಟುವುದು, ಇನ್ನೊಬ್ಬರು ದೂರುವುದು, ಈ ರೀತಿಯೆಲ್ಲ ಕೆಟ್ಟ ಮಾತನಾಡುವುದಾದರೆ ನಿಮ್ಮ ಬಾಯಲ್ಲಿ ನೀವು ನೀತಿವಂತರಾಗುವುದಿಲ್ಲ, ನೀವು ಕೆಡುಕರಾಗ್ತೀರಿ. ನಿಮ್ಮ ಪ್ರಾರ್ಥನೆ ಕೇಳುವುದಿಲ್ಲ, ಕೋಪ ಬರ್ತದೆ. ಅದೇ ಬದಲು ನೀವು ಪ್ರಾರ್ಥನೆ ಮಾಡಿದ ಹಾಗೆ ಉತ್ತರ ಮಾತನಾಡಿರಿ, ಸ್ತುತಿಸಿರಿ, ವಾಗ್ದಾನವನ್ನು ಮಾತನಾಡಿ ಅದೇ ದೇವರ ವಾಕ್ಯದಲ್ಲಿ ಜೀವ ಉಂಟು ಅದಕ್ಕೆ ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ಸೊಲೊಮೋನ ಹೇಳ್ತಾನೆ, ಜೀವನ ಮರಣಗಳು ನಾಲಿಗೆಯ ವಶವಾಗಿವೆ, ವಚನ ಅದರ ಫಲವನ್ನು ಅನುಭವಿಸುವುದು. ಎಂದರ್ಥ, ನಿಮಗೆ ಜೀವ ಬೇಕಾ, ಜೀವ ಕೊಡುವ ವಾಕ್ಯಗಳನ್ನು ಮಾತನಾಡಬೇಕು. ಆಶೀರ್ವಾದ ಬೇಕಾ, ನಿಮ್ಮ ನಾಲಿಗೆಯಲ್ಲಿ ಆಶೀರ್ವಾದವನ್ನೇ ಮಾತನಾಡಿರಿ. ಮಿರಾಕಲ್ ಆಗಬೇಕಾ, ಮಿರಾಕಲ್ಲೇ ಮಾತನಾಡಿರಿ. ರೋಗ ಗುಣವಾಗಬೇಕಾ, ನಂಬಿಕೆ ನಿಮ್ಮ ರೋಗ ಗುಣವಾಗಿದೆ ಎಂದು ಮಾತನಾಡಿರಿ. ಈ ರೀತಿ ಮಾತನಾಡೋದರೆ ಅದೇ ರೀತಿಯಲ್ಲಿ ಆ ಮಾತನ್ನ ಹಾಗೆ ನಿಮಗೆ ಅದರ ಪ್ರತಿಫಲ ಸಿಗ್ತದೆ ಮತ್ತು ಸೊಲೊಮೋನ ಹೇಳ್ತಾನೆ. ಅದಕ್ಕೆ ಬದಲು ನೀವು ಮರಣವನ್ನು ಮಾತನಾಡಿದರೆ ನೀವು ಬೇಗ ಮರಣ ಬರ್ತದೆ. ಅದೇ ಮರಣ ಬಗ್ಗೆ, ಅಪಘಾತ ಬಗ್ಗೆ, ದುರ್ಮರಣ ಬಗ್ಗೆ, ದುರ್ಘಟನೆ ಬಗ್ಗೆ ಯಾವುದನ್ನು ಮಾತನಾಡಿ ಆದಷ್ಟು ಆ ಕೆಟ್ಟ ಮಾತನಾಡಿದ ನಿಮ್ಮ ನಾಲಿಗೆಯನ್ನು ಕಟ್ಟಿ ಹಾಕಿರಿ. ಅದಕ್ಕೆ ಬದಲು ವಾಗ್ದಾನ ಮಾತನಾಡಿ. ಈ ರೀತಿ ಮಾಡುವುದಾದರೆ ಮಾತ್ರವೇ ಸುದಿನ, ಒಳ್ಳೆಯ ದಿವಸ, ಬಿಡುಗಡೆ, ಸಮಾಧಾನ, ಸಂತೋಷ ಮತ್ತು ಕರ್ತನ ನೀತಿಯನ್ನು ಕಟ್ಟಾಕಿಸ್ತಾನೆ. ಆತನ ಅವರ ಬೀಜವನ್ನು ಕಿವಿ ಕೊಡುತ್ತಾನೆ. ಇಲ್ಲದರೆ ಕೆಡುಕರಿಂದ ಯಾರು? ನೀವು ದೊಡ್ಡ ಪಾಪ ಮಾಡಲಿಲ್ಲ, ಆದರೆ ನಿಮ್ಮ ಬಾಯಲ್ಲಿ ಮಾತಾಡೋದು ಕೆಟ್ಟ ಮಾತು, ಜಿಗುಪ್ಸೆ, ನಿರಾಸೆ, ಅಪನಂಬಿಕೆ. ಈ ರೀತಿ ಮಾತನಾಡೋದು ನೀವು ಕೆಡುಕರು. ದೇವರು ಇಲ್ಲದೆ ಆತನು ಕೆಡುಕರಿಗೆ ಕರ್ತನ ಕೋಪದ ಮುಖವನ್ನು ಹಾಕಿದೆ. ಹಾಗಾದರೆ ದೇವರಿಗೆ ಕೋಪ ಬರದಂತೆ ಪ್ರಾರ್ಥನೆ ಮಾಡಿದ ಹಾಗೆ ಮಾತನಾಡಿ ನೋಡಿ. ದೇವರು ಬೇಗನೆ ನಿಮ್ಗೆ ಏನು ಪ್ರಾರ್ಥನೆ ಮಾಡಿದೆ ಪರಿಸ್ಥಿತಿ ನೋಡಬೇಡ್ರಿ, ಸಮಸ್ಯೆ ನೋಡಬೇಡ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಬೇಡ್ರಿ, ಡಾಕ್ಟರ್ ರಿಪೋರ್ಟ್ ನೋಡಬೇಡಿ. ಆದಷ್ಟು ಮಾತನಾಡಿರಿ, ಉತ್ತರವನ್ನು ಮಾತನಾಡಿರಿ ಅಥವಾ ವಾಗ್ದಾನವನ್ನು ಮಾತನಾಡಿರಿ. ನೋಡಿ, ಬೇಗನೆ ಮಿರಾಕಲ್ ಆಗ್ತದೆ, ಬೇಗ ನಿಮ್ಮ ರೋಗಗಳು, ಬೇಗ ನಿಮಗೆ ಸಾಲ ಬಿಡುಗಡೆ, ಬೇಗ ನಿಮಗೆ ಆರ್ಥಿಕ ಸಮಸ್ಯೆ, ಬೇಗ ನಿಮ್ಗೆ ಕೆಲಸ. ಈ ರೀತಿ ಮಾತನಾಡುತ್ತಾರೆ. ದೇವರು ನಿಮ್ಮ ಪ್ರಾರ್ಥನೆ ಕೊಡುವನಾಗಿದ್ದಾನೆ. ಈಗ 6ನೇ ಸಂಗತಿ ನೋಡ್ತೇವೆ, ಪ್ರತಿಯೊಂದು ಪಾಪಗಳು ಒಪ್ಪಿಕೊಂಡು ಬಿಟ್ಟು ಬಿಡುವವರು ಆಗಬೇಕು. ಜ್ಞಾನೋಕ್ತಿ 28 ಅದರಲ್ಲಿ 13ನೇ ವಾಕ್ಯ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು. ಪ್ರಿಯಸೋಮತೇನೆ, ಒಂದು ವೇಳೆ ನೀವು ಪಾಪ ಮಾಡಿದ್ದೀರಿ, ಆ ಪಾಪವನ್ನು ಮುಚ್ಚಿಕೊಳ್ಳುತ್ತೀರಿ, ಒಪ್ಪಿಕೊಳ್ಳುವುದಿಲ್ಲ ಮತ್ತು ಬಿಡುವುದಿಲ್ಲ, ಉತ್ತರವು ಅಡ್ಡಿಯಾಗುತ್ತದೆ. ಹಾಗೆ ನಿಮಗೆ ಪ್ರಾರ್ಥನೆ ದೇವರು ಕೇಳಬೇಕಾ, ಉತ್ತರ ಕೊಡಬೇಕಾ,
ಕಷ್ಟ ಬಿಡುಗಡೆ ಆಗಬೇಕಾ ಪ್ರಿಯರೇ? ಹಾಗಾದರೆ ಯಾವುದೇ ಪಾಪಗಳನ್ನು ಮುಚ್ಚಿಡಬೇಡಿರಿ. ಒಂದು ನಿಮಗೆ ಕೆಲವು ಪಾಪ ಮರೆ ಆಗಿರಬಹುದು, ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿಬೋದೆ. ಕೆಲವೊಂದು ಪಾಪಗಳು ಗೊತ್ತಿಲ್ಲದೆ ಮರೆ ಆಗುತ್ತವೆ, ಅದಕ್ಕೆ ಪ್ರಿಯರೇ ದೇವರ ಹತ್ರ ದಿನಾಲೂ ವಾಕ್ಯ ಓದಬೇಕು. ಪ್ರಿಯರೇ ವಾಕ್ಯ ಓದುವಾಗ ಈ ರೀತಿಯ ಪ್ರಾರ್ಥನೆ, ದೇವ ಈ ವಾಕ್ಯದ ಮುಖಾಂತರ ನನ್ನ ಹೃದಯ ಪರೀಕ್ಷಿಸ ದೇವ, ನನ್ನ ಸೋದಿ ಏನಾದರೂ ನನ್ನಲ್ಲಿ ಪಾಪಗಳು ಮರೆಯಾಗಿರುವುದಾದರೆ ನನಗೆ ವಾಕ್ಯದ ಮುಖ ಆ ರೀತಿ ಓದುವುದಾದರೆ ಮಾತ್ರವೇ ದೇವರ ಪವಿತ್ರಾತ್ಮನು ಈ ವಾಕ್ಯದ ಮುಖಾಂತರ ನಿಮ್ಮಲ್ಲಿ ಮರೆಯಾದ ಸಣ್ಣ ಸಣ್ಣ ಪಾಪಗಳು ಸಹ ನಿಮಗೆ ಪವಿತ್ರಾತ್ಮನ ಮನವರಿಕೆ ತರುವಾಗ ಒಪ್ಪಿಕೊಳ್ಳುವುದಾದರೆ, ಅದು ಬಿಟ್ಟು ಬಿಡುವುದಾದರೆ ಕರುಣೆ ಬರುತ್ತದೆ. ಒಂದು ವೇಳೆ ನೀವು ದೇವರ ವಾಕ್ಯ ಓದಿಕೊಂಡು ಧ್ಯಾನ ಮಾಡಿಕೊಂಡು ಅದೇ ವಾಕ್ಯ ನೀವು ಕೇಳುವಾಗ ಗಮನ ಬಿಟ್ಟು ಕೇಳದಿದ್ದರೆ ನಿಮ್ಮಲ್ಲಿ ಕೆಲವು ಗುಪ್ತವಾದ ಪಾಪಗಳು ಅಡಕವಾಗಿರ್ತವೆ, ಮರೆಯದ ಪಾಪಗಳು ಅದು ನಿಮಗೆ ಗೊತ್ತಿರುವುದಿಲ್ಲ. ಮತ್ತು ಆ ಪಾಪಗಳು ಏನು ಮಾಡ್ತದೆ ಅಂದರೆ ನಿಮ್ಮ ಪ್ರಾರ್ಥನೆ ತಡೆ ಇಡಲ್ಪಡುತ್ತದೆ. ಅದಕ್ಕೆ ಇಲ್ಲಿ ಹೇಳ್ತೇನೆ, ದೋಷಗಳನ್ನು ಮುಚ್ಚಿಕೊಳ್ಳುವನಿಗೆ ಎಂದಿಗೂ ಶುಭ ಬರುವುದಿಲ್ಲ, ಅವಳು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಮಾತ್ರವೇ ಕರುಣೆ ಬರುತ್ತೆ. ಆಗದೆ ಪ್ರಿಯರೇ ಈ ರೀತಿ ನಿಮಗೆ ದೇವರ ಕರುಣೆ ತರಬೇಕಾ? ನಿಮ್ಮ ಪಾಪಗಳನ್ನು ಬಚ್ಚಿಡಬೇಕು. ಯಾಕಂದರೆ ನಾವು ದಾವೀದನು ಕೀರ್ತನೆಯಲ್ಲಿ 19ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ಮರೆಯಾದ ಪಾಪಗಳಿಂದ ನಿರ್ಮಲ ಮಾಡಬೇಕು ಅಂತ ಆ ರೀತಿ ನೀವು ಪ್ರಾರ್ಥನೆ ಮಾಡಬೇಕು. ಬರೀ ಕೀರ್ತನೆ 19ನೇ ಕೀರ್ತನೆಯಲ್ಲಿ 12ನೇ ವಾಕ್ಯ ಮತ್ತು 13ನೇ ವಾಕ್ಯ, Psalm 19:12-13, ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವನು ಯಾವನು, ಮರೆಯಾದವುಗಳನ್ನು ನಿರ್ಮಲ ಮಾಡು. ನೀವು ಪ್ರಾರ್ಥನೆ ಮಾಡಿದಾಗ, ದೇವ ಮರೆಯಾದ ಪಾಪಗಳು ನನ್ನ ನಿರ್ಮಲ, ಕೆಲವು ಪಾಪಗಳು ಮರೆಯಾಗಿದೆ ಗೊತ್ತಿರುವುದಿಲ್ಲ, ನೀವು ಬಾಯಿ ಮಾತು ದೇವ ನನಗೆ ಗೊತ್ತಿಲ್ಲ ಅದಕ್ಕೆಲ್ಲ ಪಾಪಗಳುಂಟು, ಆ ರೀತಿ ಪ್ರಾರ್ಥನೆ ಮಾಡೋದಾದರೆ ಮಾತ್ರ ಆ ಮರೆದ ಪಾಪದ ತೋರಿಸಿಕೊಂಡು ಅದು ಒಪ್ಪಿಕೊಂಡು ಬಿಟ್ಟು ಬಿಡುವುದರೆ ದೇವರ ಕರುಣೆ ಸಿಗ್ತದೆ. ಮತ್ತು ಅದು ಮೂಲವಾಗ್ತದೆ. ಅದಲ್ಲದೆ ಬೇಕೆಂದು ಪಾಪ ಮಾಡಿ ದಾಸನ ಕಾಪಾಡು. ಕೆಲವು ಸಾರಿ ಗೊತ್ತಿರ್ತದೆ ಪಾಪ ಎಂಬುದು, ಆದರೂ ಮಾಡುತ್ತೀರಿ ಪ್ರಿಯರೇ. ಅದಕ್ಕೆ ದೇವ ಬೇಕೆಂದು ನಾನು ಪಾಪ ಮಾಡಲಿಕ್ಕೆ ಬಿಡಬೇಡ, ಯಾವ ಪಾಪಕ್ಕೆ ದಾಸನಿಗೆ ಬಿಡಬೇಡ. ಮತ್ತು ಅದೇ ಅಂಥ ಪಾಪ ನನ್ನ ಆಳಡ್ಡಿರಲಿ, ಆಗ ನನ್ನ ತಪ್ಪಿಲ್ಲದವನಾಗಿ ಮಾತ್ರಕ್ಕೆ ಒಳಗಾಗುವುದಿಲ್ಲ. ಅದರ್ಥ ನೀವು ಬೇಕೆಂದು ಪಾಪ ಮಾಡಿಕೊಂಡು ಆ ಪಾಪವು ನಿಮ್ಮನ್ನು ಆಳುವುದಾದರೆ, ಆ ಪಾಪಕ್ಕೆ ಗುಣ ಅದು ಇನ್ನೂ ಪಾಪಕ್ಕೆ ಮಾಡುತ್ತೀರಿ. ಈ ರೀತಿ ಮಾಡುವುದಾದರೆ ಪ್ರಿಯರೇ ನಿಮ್ಮ ಪ್ರಾರ್ಥನೆ ಉತ್ತರ ತಡೆ ಹಿಡಿಪಡುತ್ತೆ. ಎಷ್ಟು ಕುಗ್ಗಿದ್ರು ಅಥವಾ ಎಷ್ಟು ಕಣ್ಣೀರು ಆಗ್ತದೆ, ಎಷ್ಟು ಉಪವಾಸ ಮಾಡಿದರೂ ಸಹ ಪ್ರಿಯರೇ ಉತ್ತರ ಅಡ್ಡಿ ಆಗ್ತದೆ. ಅದಕ್ಕೆ ಪ್ರಿಯರೇ ನಿಮಗೆ ದೇವರು ಎಲ್ಲ ಕಷ್ಟನ ಬಿಡುಗಡೆ ಕೊಡಬೇಕಾ? ಮರೆಯಾದ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು. ಆವಾಗ ದೇವರ ಕರುಣೆ ಸಿಗುತ್ತದೆ. ಏನೇನು ಸಂಗತಿಸುತ್ತೆ? ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು. ಪ್ರಾರ್ಥನೆ ಉತ್ತರ ಸಿಗಬೇಕಾದರೆ 1ನೇ ಯೋನನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿಕದ ಕಾರ್ಯಗಳನ್ನು ಮಾಡುವುದಾಗುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಇದು ಕಂಡೀಷನ್ ಆಗಿದೆ. ನೀವು ಪ್ರಾರ್ಥನೆ ಮಾಡಿದ ಹಾಗೆ ದೇವರ ವಾಕ್ಯದಲ್ಲಿ ಓದುವಾಗ, ಅಲ್ಲೊಂಬಳಿಕೆ ಓದುವಾಗ, ಹೊಸ ಮುಡುಕು ಓದುವಾಗ, ಜ್ಞಾನೋಕ್ತಿ ಓದುವಾಗ, ಕೀರ್ತನೆ ಅದರ ಆಜ್ಞೆಗಳು ಬರುವಾಗ ಗಮನದಲ್ಲಿ ತೆಗೆದುಕೊಂಡಿರ್ತಾರೆ. ಮತ್ತು ಅದನ್ನು ಧ್ಯಾನ ಮಾಡಿ ಆಜ್ಞೆಗೆ ನೀವು ಬಿದ್ದರಾಗಿದ್ದಿಲ್ಲ ಪರೀಕ್ಷೆ ಮಾಡಿರಿ. ಯಾಕಂದರೆ ಇಲ್ಲಿ ಇರ್ತದೆ, ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು, ಮತ್ತು ನೀವು ಮಾಡೋ ಕೆಲಸ ಆಗ್ಬೋದು, ನೀವು ಮಾಡೋ ಬಿಸ್ನೆಸ್ ಆಗ್ಬೋದು, ನಿಮ್ಮ ದಾಂಪತ್ಯ ಜೀವಿತ ಇರ್ಬೋದು, ನೀವು ಮಾಡೋ ಸೇವೆ ಇರ್ಬೋದು, ಅದು ದೇವರಿಗೆ ಮೆಚ್ಚಿಕಾಗುತ್ತದೋ ಆಗ ಏನು ಬೇಡಿಕೊಂಡ್ರೂ ಹೊಂದುತ್ತೀರಿ. ಒಂದು ವೇಳೆ ದೇವರ ಆಜ್ಞೆಗಳೇ ಯಾವುದೊಂದು ಆಜ್ಞೆ ನೀವು ಅವಿಧರಾಗುವುದಾದರೆ ಅದು ತೊಂದರೆ ಇಲ್ಲ, ನನಗೆ ಸಾಧ್ಯವಿಲ್ಲ, ಯಾವ ರೂಪ ಈ ರೀತಿ ಅದಕ್ಕೆ ನೆಪ ಕೊಟ್ಟರು ಆ ಆಜ್ಞೆನ ಅವಿಧರಾಗುತ್ತದೆ, ನಿಮ್ಮ ಉತ್ತರ ಅಡ್ಡಿ ಮಾಡುತ್ತದೆ ಪ್ರಿಯರೇ. ಮತ್ತು ಅಷ್ಟೇ ನೀವು ಎಲ್ಲ ಅಡ್ಡಕ್ಕೆ ನಿಮ್ಮ ಮಾಡೋ ಕೆಲಸ, ನೀವು ಮಾಡೋ ಬಿಸ್ನೆಸ್ ಆಗ್ಬೋದು, ನೀವು ಮಾಡೋ ಸೇವೆ ಆಗ್ಬೋದು, ಅದು ನಿಮ್ಮ ದಾಂಪತ್ಯ ಜೀವಿತ, ಕುಟುಂಬ ಜೀವಿತ ಆಗ್ಬೋದು, ಅದು ದೇವರಿಗೆ ಮೆಚ್ಚಿಗೆ ಆಗ್ತದೋ ನೋಡಿರಿ ಪ್ರಿಯರೇ. ಮೆಚ್ಚಿಗೆ ಆಗಲಿಲ್ಲಬೋದರೂ ನಿಮ್ಮ ಆಶೀರ್ವಾದ ತಡೆ ಹಿಡಿಯುತ್ತೆ. ಅದಕ್ಕೆ ಯೋನ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆ ಕೈಕೊಂಡು ನಡೆದು ಆತನಿಗೆ ಮೆಚ್ಚುಗೆ ಮಾಡು ಏನು ಬೇಡಿಕೊಂಡರೂ ಒಂದು ಆಗಿದೆ ಪ್ರಿಯರೇ. ಈ ಒಂದು ಕಂಡೀಷನ್ ಅತಿ ಇಂಪಾರ್ಟೆಂಟ್ ಆಗಿದೆ. ಹಾಗಾದರೆ ಪ್ರಿಯ ದೇವರ ಆಜ್ಞೆ ಭಾರವಾಗಿ ಇಲ್ಲ. ಯೇಸು ಕ್ರಿಸ್ತನು ಅದಕ್ಕೋಸ್ಕರ ಈ ಭೂಮಿಗೆ ಬಂದು ಅಲ್ಲಿರಬೇಕಲ್ಲಿ ಭಾರವಾಗಿತ್ತು. ಹೊಸ ಮುಡಿಗೆ ಯೇಸು ಕ್ರಿಸ್ತ ತಾನೇ ನಮಗೋಸ್ಕರ ಕಲ್ವರಿ ಕ್ರೂಜಲ್ಲಿ ನಮ್ಮ ಪಾಪಗಳನ್ನು, ನಮ್ಮ ಕಷ್ಟಗಳನ್ನು ಆತ ಹೊತ್ತುಕೊಂಡು ರಕ್ತ ಕೊಟ್ಟು ಮುಂದೆ ಜೀವ ತೆಗೆದುಕೊಂಡು ಆತನು ತನ್ನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಯಾರು ಯೇಸು ನಂಬಿಕೆ ನಿಮಗೆ ಆ ಪವಿತ್ರಾತ್ಮ ನಿಮಗೆ ದೇವರ ಆಜ್ಞೆ ಕೈಕೊಂಡು ನಿಮಗೆ ಸಹಾಯ ಮಾಡ್ತಾರೆ. ಯಾವ ಆಜ್ಞೆಗಳು ಕಠಿಣವಾದವುಗಳಲ್ಲ, ಪ್ರತಿಯೊಂದು ಆಜ್ಞೆಗೆ ವಿಧೇಯರಾಗಬೇಕು, ಆಗ ನಿಮಗೆ ಆಶೀರ್ವಾದ ಬರುತ್ತದೆ. ಲಾಸ್ಟ್ 8ನೇ ಪಾಯಿಂಟ್ ನೋಡ್ತೀವಿ ಪ್ರಿಯರೇ, ನಿಮಗೆ ಪ್ರಾರ್ಥನೆ ಉತ್ತರ ಬರಬೇಕಾದ ಕಷ್ಟ ದೇವರನ್ನು ಸ್ತುತಿಸುವವರು
ಆಗಬೇಕು ಪ್ರಿಯರೇ. 1ನೇ ಥೆಸಲೋನಿಕ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 17 ಮತ್ತು 18ನೇ ವಾಕ್ಯ. 1 Thessalonians chapter 5 verse 17 and 18 verse. ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕರ್ತನ ಸ್ತುತಿ ಮಾಡಿರಿ, ಇದು ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದೇವರ ಚಿತ್ತ. 8ನೇ ಸಂಗೀತ ಆಗಿದೆ. ಎಡೆ ಬಿಡಿ, ಉತ್ತರ ಬರುವ ತನಕ ಎಡೆ ಬಿಡದೆ, ಬೇಸರಗೊಳ್ಳದೆ ಅತಿ ಪ್ರಾರ್ಥನೆ ಮಾಡಿ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಸಂದರ್ಭದಲ್ಲಿಯೂ, ಪ್ರತಿಯೊಂದು ಸನ್ನಿವೇಶದಲ್ಲಿ, ಉತ್ತರ ಭಾರತದಲ್ಲೂ ಸಹ ಎಲ್ಲ ಸನ್ನಿವೇಶದಲ್ಲೂ, ಎಲ್ಲ ಪರಿಸ್ಥಿತಿಯಲ್ಲೂ ದೇವರಿಗೆ ಕರ್ತನ ಸ್ತುತಿ ಮಾಡಿ. ಅಂತ ಪ್ರಾರ್ಥನೆ ಉತ್ತರ ಬಂದಿದೆ ಎಂಬ ನಂಬಿಕೆ ಸ್ತೋತ್ರ ಮಾಡಿ. ಪ್ರಾರ್ಥನೆ ಮಾಡಿ ಹೇಳಿ, ದೇವನಿಗೆ ಸ್ತೋತ್ರ, ನೀನು ಪ್ರಾರ್ಥನೆ ಉತ್ತರ ಕೊಟ್ಟಿದ್ದಿ. ದೇವ್ರ ಸ್ತೋತ್ರ, ನನ್ನ ಕೆಲಸ ಆಶೀರ್ವಾದ ಮಾಡಿದಿ. ದೇವ್ರ ಸ್ತೋತ್ರ, ನನಗೆ ಸಾಲದ ಬಿಡುಗಡೆ ಮಾಡಿದಿ. ದೇವ್ರ ಸ್ತೋತ್ರ, ನನ್ನ ಡಾಕ್ಟರ್ ನೋಡಿ. ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ದೇವ್ರ ಸ್ತೋತ್ರವನ್ನು ನಂಬಿಕೆಯಿಂದ ಕರ್ತನ ಸ್ತುತಿ ಮಾಡಿ. ಈ ರೀತಿ ಮಾಡುವುದರೆ 100% ಪ್ರಿಯ 8 ಸಂಗತಿಗಳು ನಿಮ್ಮ ಪ್ರಾಕ್ಟೀಸ್ ಮಾಡುವುದರೆ ದೇವರು ನಿಮ್ಮ ಕೂಗನ್ನು ಕೇಳಿ ಎಲ್ಲ ಕಷ್ಟ ನಿಮಗೆ ಬಿಡುಗಡೆ ಕೊಡ್ತಾನೆ. ದೇವರ ಸ್ತೋತ್ರವಾಗಲಿ. ಈ ನಿಮಗೆ ಉತ್ತೇಜನವಾಗುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರ್ವತ ದೇವರೇ ನಾಮನೇ ಕೊಂಡಾಡ್ತೇನೆ. ಇದರ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ಈ ಸಂದೇಶದ ಮುಖಾಂತರವಾಗಿ ನೀನು ಮಾತನಾಡಿದ ಹಾಗೆ ಪ್ರತಿಯೊಬ್ಬರ ನೀತಿವಂತರಾಗಿ ಜೀವಿಸಿಕೊಂಡು ಅವರ ಪ್ರತಿಯೊಬ್ಬರ ಕೂಗನ್ನು ಕೇಳಿ ಎಲ್ಲ ವಿಧ ಕಷ್ಟವನ್ನು ಬಿಡುಗಡೆ ಬೇಡಿಕೊಳ್ತಿದ್ದೇವ. ಕೃಪೆ ಕೊಡು. ಈ 8 ಸಂಗತಿ ನಮ್ಮ ಜೀವಿತದಲ್ಲಿ ಅಲ್ಲಬಡಿಸಿಕೊಂಡು ನಿನ್ನಂತೆ ನೀತಿವಂತ ಜೀವಿತ ಕೃಪೆಯನ್ನು ಕೊಡಬೇಕು. ಮತ್ತು ಎಲ್ಲರನ್ನು ಎಲ್ಲ ಕಷ್ಟಗಳಿಂದ, ರೋಗದಿಂದ, ಆರ್ಥಿಕ ಕೊರತೆಗಳಿಂದ, ಸಾಲದ ಬಿಡುಗಡೆ ಬಿಡಿಕೊಳ್ತಾನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.